ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಈ ಹಿಂದೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಏನು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ. ಅಲ್ಲಿ ನಾನು 100 ಪ್ರಶ್ನೆಗಳನ್ನು ಉತ್ತರಗಳನ್ನು ಹೇಳಿದ್ದೇನೆ. ಈಗ ಇನ್ನೂ 114 ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಟೈಮನ್ನು ಕೊಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ. 101 ಪ್ರಶ್ನೆ ನಂಬರ್ 101. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವನು. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವನು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಮ್ಯಾಕ್ಸ್ ವರ್ದಿಮರ್. ಉತ್ತರ ಮ್ಯಾಕ್ಸ್ ವರ್ದಿಮರ್. ಪ್ರಶ್ನೆ ನಂಬರ್ 102. ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು. ಶಾಬ್ದಿಕ ಅಭಿವ್ಯಕ್ತಿಯನ್ನು ಪ್ರತ್ಯಕ್ಷದಿಂದ. ಪ್ರಶ್ನೆ ನಂಬರ್ 103. ಪ್ರೇರಿತ ಮರೆವನ್ನು ಪ್ರತಿಪಾದಿಸಿದವರು ಸಿಗ್ಮಂಡ್ ಫ್ರಾಯ್ಡ್. ಪ್ರೇರಿತ. 104. ಕಲಿಕಾ ವರ್ಗಾವಣೆಯ ಅರ್ಥವೆಂದರೆ. ಕಲಿಕಾ ವರ್ಗಾವಣೆಯ ಅರ್ಥ ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುವುದು. ಪ್ರಶ್ನೆ ನಂಬರ್ 105. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಗಳಿಕೆಗಾಗಿ. 106. ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವುಗಳು ಯಾವುವು ಪ್ರಧಾನ ಪ್ರೇರಣೆಗಳು. ಪ್ರಶ್ನೆ ನಂಬರ್ 107. ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ, ವಾತ್ಸಲ್ಯಗಳು, ನೋವು, ನಲಿವುಗಳು ಡ್ಯಾಶ್ ಇವು ಪ್ರಧಾನ ಪ್ರೇರಣೆಗಳು. ಪ್ರಶ್ನೆ ನಂಬರ್ 108. ಪ್ರಶ್ನೆ ನಂಬರ್ 108. ಡ್ಯಾಶ್ ಅವಧಾನದ ತಾಯಿ ಎಂದು ಕರೆಯಲಾಗಿದೆ. ಯಾವ ಅವಧಾನದ ತಾಯಿ ಅಂತಾರೆ? ಆಸಕ್ತಿ ಅವಧಾನದ ತಾಯಿ. ಪ್ರಶ್ನೆ ನಂಬರ್ 9. 109. ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು. ಶಾಬ್ದಿಕ ಅಪ್ರತ್ಯಕ್ಷ. ಉತ್ತರ ಅಪ್ರತ್ಯಕ್ಷ. 110. ಸ್ಮೃತಿಯ ಕೊನೆಯ ಹಂತ ಯಾವುದು? ಸ್ಮೃತಿಯ ಕೊನೆಯ ಹಂತ ಅಭಿಜ್ಞಾನ. 111. ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ? ಬಹುವರ್ಗ ಬೋಧನೆಯ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ. ಇಲ್ಲಿ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಅಂತ ಉತ್ತರ ಹೇಳಿದ್ದಾರೆ. ಇಲ್ಲಿ ಬಹುವರ್ಗ ಬೋಧನೆಯ ಲಕ್ಷಣ ನೋಡಿ. ಪ್ರಶ್ನೆ ನಂಬರ್ 112. ತರಗತಿಯ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು. ಮಕ್ಕಳು ಮಾಡುವ ತಪ್ಪುಗಳು. 113. ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದವರ ಶ್ರೇಯಸ್ಸು ಯಾರಿಗೆ ಅಂದರೆ ಆಟ್ಕಿನ್ಸನ್ ಮತ್ತು ಶೆಪರಿನ್. ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಕ್ರಿಯೆಗಳ ಸಂಯೋಜನೆಯೇ ಯಾವುದು? ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 115. ಮಗುವು ಅಕ್ಷರಾಭ್ಯಾಸ ಮಾಡುವ ವಿಧಾನ. ಮಗುವು ಪ್ರಯತ್ನ ದೋಷ. ಪ್ರಶ್ನೆ ನಂಬರ್ 116. ಪರಿಪಕ್ವತೆ ಕಲಿಕೆ. ಪ್ರಶ್ನೆ ನಂಬರ್ 117. ಮಂದಗಾಮಿ ಕಲಿಕಾರ್ಥಿಯು ಸಾಮಾನ್ಯವಾಗಿ ಯಾವುದಂದರೆ ಸರಾಸರಿ ಬುದ್ಧಿಶಕ್ತಿಯು ಕೆಳಮಟ್ಟದಲ್ಲಿರುತ್ತದೆ. 118. ಮನೋಧೋರಣೆಗಳು ಕಲಿಕೆಯ ವರ್ತನೆ. 119. ಮನೋವಿಜ್ಞಾನದ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ? ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸುವುದು. 120. ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ? ಉತ್ತರ ಅಭಿನಯ ಪ್ರಾತಿನಿಧ್ಯ. 121. ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ? ಪರಿಪಕ್ವನ ಕಲಿಕೆ. ಪ್ರಶ್ನೆ ನಂಬರ್ 122. ಇವುಗಳಲ್ಲಿ ಯಾವುದನ್ನು ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗದು? ಯಾವುದು? ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ. ಪ್ರಶ್ನೆ ನಂಬರ್ 123. ಕಲಿಕಾಕಾರರ ಸ್ವಯಂ ನಿಯಮಗಳು
ಸರಿಯಾದ ಉತ್ತರ ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವ ಸಾಮರ್ಥ್ಯ. ಪ್ರಶ್ನೆ ನಂಬರ್ 124. ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ. ಎದರೊಡನೆ ಅಂದರೆ ಕಲಿಯುವವನ ವರ್ತನೆ. ಪ್ರಶ್ನೆ ನಂಬರ್ 125. ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಮೊದಲು ರೂಪಿಸಿದ ಮನೋವಿಜ್ಞಾನಿ ಥಾರ್ನ್ಡೈಕ್. 126. ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡುವುದು ಯಾವುದು? ಪ್ರತಿಸ್ಪಂದ ಅನುಬಂಧನೆ. 127. ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಯಾವುದು? ಉತ್ತೇಜನ. 128. ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅದರ ಈ ಗುಣವನ್ನು ಹುರಿದುಂಬಿಸುವುದು ಯಾವುದು? ಹುರಿದುಂಬಿಸುವುದು ಕಾರ್ಯೋನ್ಮುಖತೆ. ಪ್ರಶ್ನೆ ನಂಬರ್ 129. ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡೂ ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ: ಮಾನವೀಯ ಮತ್ತು ವರ್ತನವಾದ. 130. ಸ್ಕಿನ್ನರ್ನನ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದು: ಪುನರ್ಬಲನ. 131. ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಅದು ಹೀಗೆ: ಅದು ಯಾವುದು? ಕಲಿಕೆಯ ಸ್ಥಾನ ಗುರುತಿಸಿ ಉತ್ತೇಜನ ನೀಡುವುದರಿಂದ. ಪ್ರಶ್ನೆ ನಂಬರ್ 131. ಆಸಕ್ತಿಯು ಸುಪ್ತ ಅವಧಾನವಾಗಿದೆ ಮತ್ತು ಅವಧಾನವು ಡ್ಯಾಶ್ರಲ್ಲಿನ ಆಸಕ್ತಿಯಾಗಿದೆ. ಯಾವ ಆಸಕ್ತಿಯಾಗಿದೆ? ಓದುವುದು. ಪ್ರಶ್ನೆ ನಂಬರ್ 133. ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ. ಯಾವುದು? ಎಡೆಬಿಡದ ಅಭ್ಯಾಸ. ಪ್ರಶ್ನೆ ನಂಬರ್ 134. ಪ್ರೋತ್ಸಾಹ ಮತ್ತು ಬಹುಮಾನಗಳು ಏನು ಮಾಡ್ತವೆ? ಪ್ರೋತ್ಸಾಹ ಕಲಿಕೆಯನ್ನು ಹೆಚ್ಚಿಸುವವು. ಪ್ರಶ್ನೆ ನಂಬರ್ 135. ಹಿಂದೆ ಕಲಿತ ವಿಷಯಗಳನ್ನು ಧಾರಣ ಮಾಡುವುದು ನೆನಪಿಸುವುದು ಯಾವುದು? ಸ್ಮೃತಿ. 136. ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರುವುದಿಲ್ಲ, ಅಡೆತಡೆಯನ್ನೂ ಮಾಡುವುದಿಲ್ಲ. ಇಂಥ ಕಲಿಕೆಯ ವರ್ಗಾವಣೆಯನ್ನು ಡ್ಯಾಶ್ ಎನ್ನುವರು. ಇಂಥ ಕಲಿಕೆಯ ವರ್ಗಾವಣೆಯನ್ನು ಶೂನ್ಯ ವರ್ಗಾವಣೆ ಎನ್ನುವರು. 137. ಕಲಿಕೆಯಲ್ಲಿ ಹಿಂದುಳಿಯುವಿಕೆಯನ್ನು ಡ್ಯಾಶ್ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತದೆ. ಯಾವ ಆಧಾರದ ಮೇಲೆ ಅಂದರೆ ಬುದ್ಧಿವಂತಿಕೆಯ ಸೂಚ್ಯಂಕ. ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪಾಲಕರು ಯಾವ ವರ್ತನೆ ಕಾರಣವಾಗುವುದು? ಬಹುಮಾನ ಮತ್ತು ಪ್ರೋತ್ಸಾಹ. 139. ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ. ಈ ಹೇಳಿಕೆಯು ಆಧರಿಸಿದೆ ರೂಢಿ ನಿಯಮವನ್ನು. ಪ್ರಶ್ನೆ ನಂಬರ್ 140. ಮಾಸ್ಲೋವಿನ ಮಾನವ ಅಗತ್ಯತೆಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯತೆಗಳು ಅಹಂ ವಾಸ್ತವೀಕರಣದ ಅಗತ್ಯತೆಗಳು. ಈ ಪರಿಕಲ್ಪನೆ ಕ್ರಿಯಾಜನ್ಯ ಕಲಿಕೆಯ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ. ಸಂರಚಿಸುವಿಕೆ. ಪ್ರಶ್ನೆ ನಂಬರ್ 142. ಕಲಿಕೆ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದಿಸಿದ ಮನೋವಿಜ್ಞಾನಿ. ಉತ್ತರ ಥಾರ್ನ್ಡೈಕ್. ಪ್ರಶ್ನೆ ನಂಬರ್ 143. ಒಂದು ಕೌಶಲ್ಯದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು ಏನಾದಾಗ? ಕಲಿಕೆಯು ಸುಲಭವಾದಾಗ. ಪ್ರಶ್ನೆ ನಂಬರ್ 144. ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನವನ್ನು ಗಳಿಸುತ್ತವೆ. 145. ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಹೇಳಿಕೆಯನ್ನು ವಿವರಿಸುವ ನಿಯಮ.
ಪರಿಮಾಣಾತ್ಮಕ ನಿಯಮ. 146 ರೂಢಿಯ ಉದ್ದೇಶ ಏನಾಗ್ತದೆ? ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲೀನ ಉಳಿಕೆ. 147 ಕಲಿಕೆಯ ವರ್ತನೆಯಲ್ಲಿ ಸಮತಲ ಹಂತ ಸೂಚಿಸುವುದು. ಸ್ಥಗಿತ ಕಲಿಕೆಯನ್ನು. 148 ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ? ಇಲ್ಲಿ ಉತ್ತರ ಪರಿಪಕ್ವತೆ. ಪರಿಪಕ್ವತೆ. 149 ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು ಹೊರಗಿನ ಪರಿಣಾಮಕ್ಕಾಗಿ. 150 ಪ್ರಶ್ನೆಗಳ 150 ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರಿರುವ ಅನುವಂಶೀಯತೆ. 151 ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯವೇ? ಯಾವುದು? ನಿರರ್ಗಳತೆ. 152 ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು? ಮೊದಲ ಹಂತ ಕಲಿಯುವಿಕೆ. ಪ್ರಶ್ನೆ ನಂಬರ್ 153 ಇವುಗಳಲ್ಲಿ ಯಾವುದು ಕಲಿಕೆಗೆ ಸಂಬಂಧಿಸಿದ ಸರಿ ಇದೆ? ಧನಾತ್ಮಕ ಮನೋಭಾವ ಹಾಗೂ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿಯಾಗಿ ಕಲಿಕೆಯನ್ನು ಉಂಟುಮಾಡುತ್ತದೆ. 154 ಇವುಗಳನ್ನು ಯಾವುದು ಆಂತರಿಕ ಅಭಿಪ್ರೇರಣೆಯನ್ನು ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ? ಯಾವುದು ಗುಣಲಕ್ಷಣವಲ್ಲ? ಅವರು ಸವಾಲುಗಳನ್ನು ಇಷ್ಟಪಡುತ್ತಾರೆ. ಪ್ರಶ್ನೆ ನಂಬರ್ 155 ಕಲಿಕಾಕಾರರನ್ನು ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು? ಕಲಿಕಾಕಾರರನ್ನು ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು? ಶಿಕ್ಷಕರು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೆನಪಿಡುವುದು. ಪ್ರಶ್ನೆ ನಂಬರ್ 156 ಯೋಚನಾ ಪ್ರಕ್ರಿಯೆಯಲ್ಲಿ ಕನಿಷ್ಠ ಮಹತ್ವವನ್ನು ಹೊಂದಿರುವುದು ಸ್ಮೃತಿ. 157 ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಯಾವುದು? ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಯಾವುದು ಅಂದ್ರೆ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾದ ಕಲಿಕಾ ಅವಕಾಶಗಳನ್ನು ನೀಡುವುದು. 158 ಜಲ ಶುದ್ಧೀಕರಣ ಪಾಠವನ್ನು ವಿವರಿಸಲು ಅತ್ಯಂತ ಸೂಕ್ತ ವಿಧಾನ ಯಾವುದು? ವಿದ್ಯಾರ್ಥಿಗಳನ್ನು ಜಲ ಶುದ್ಧೀಕರಣ ಕೇಂದ್ರಕ್ಕೆ ಕರೆದೊಯ್ಯುವುದು. ಪ್ರಶ್ನೆ ನಂಬರ್ 159 ಒಂದು ಕಾರ್ಯ ಮಾಡುತ್ತಿರುವಾಗ ಮಗುವಿಗೆ ಬೇಸರ ಉಂಟಾದರೆ ಇದರ ಅರ್ಥ ಏನು? ಕಾರ್ಯವು ಪ್ರಾಯಶಃ ಯಾಂತ್ರಿಕ ಪುನರಾವರ್ತನೆ ಆಗಿರಬಹುದು. ಪ್ರಶ್ನೆ ನಂಬರ್ 160 ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಏನು? ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಏನು? ಮಕ್ಕಳ ವಿಕಾಸದ ಗತಿ ಬೇರೆ ಬೇರೆಯಾಗಿದ್ದು ಅವರು ವಿಭಿನ್ನ ವಿಧಾನಗಳಿಂದ ಕಲಿಯುವರು. ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 161 ಪ್ರಶ್ನೆ ನಂಬರ್ 161 ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು? ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಅಂದ್ರೆ ಪ್ರಾಯೋಗಿಕ. ಪ್ರಶ್ನೆ ನಂಬರ್ 162 ವಿಮರ್ಶಾತ್ಮಕ ಬೋಧನಾಶಾಸ್ತ್ರವು ನಂಬಿರುವುದು ಯಾವುದು? ಕಲಿಕಾಕಾರ ಅನುಭವ ಮತ್ತು ಗ್ರಹಿಕೆಗಳನ್ನು ಪ್ರಮುಖವಾಗಿದೆ. ಪ್ರಶ್ನೆ ನಂಬರ್ 163 ಬೋಧನೆಯಿಂದ ಕಲಿಕೆಯೆಡೆಗೆ ಗಮನ ನೀಡುವುದು ಸಾಧ್ಯವಾಗುವುದು ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನುಸರಿಸುವುದರಿಂದ. ಪ್ರಶ್ನೆ ನಂಬರ್ 164 ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು? ಪ್ರಗತಿಶೀಲ
ಶಿಕ್ಷಣದ ಗುಣಲಕ್ಷಣ ನಮ್ಮ ವೇಳಾಪತ್ರಿಕೆ ಹಾಗೂ ಸ್ಥಳ ಹೊಂದಾಣಿಕೆ. 165 ಅಭಿಪ್ರೇರಣೆಯ ಸಿದ್ಧಾಂತಗಳ ಪ್ರಕಾರ ಶಿಕ್ಷಕರ ಕಲಿಕೆಯನ್ನು ಹೇಗೆ ಸಂವರ್ಧಿಸುವರು? ವಿದ್ಯಾರ್ಥಿಗಳಿಂದ ವಾಸ್ತವಿಕ ಅಪೇಕ್ಷೆ ಇಟ್ಟುಕೊಳ್ಳುವುದು. 166 ವಿಜ್ಞಾನ ಕಲಾ ಪ್ರದರ್ಶನಗಳು ಸಂಗೀತ ನೃತ್ಯ ಪ್ರದರ್ಶನೆಗೆ ಹಾಗೂ ಶಾಲಾ ನಿಯತಕಾಲಿಕೆಗಳನ್ನು ಹೊರತರಲು ಕಾರಣವೇನು? ಕಲಿಕಾಕಾರರಿಗೆ ಸೃಜನಾತ್ಮಕ ಮಾರ್ಗ ನೀಡುವುದು. ಕಲಿಕಾಕಾರರಿಗೆ. ಪ್ರಶ್ನೆ ನಂಬರ್ 167. ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ಏನು? ಆರಂಭಿಕ ಕಲಿಕಾಕಾರರಲ್ಲಿ ಕಲಿಕೆಯನ್ನು ಕುರಿತು ಆಸಕ್ತಿ ಮೂಡಿಸುವುದು. ಪ್ರಶ್ನೆ ನಂಬರ್ 168. ಇವುಗಳಲ್ಲಿ ಯಾವುದು ಕಲಿಕೆಯನ್ನು ಹೆಚ್ಚು ಅಭಿಪ್ರೇರಿಸುವುದು? ಅಂದ್ರೆ ಇದರಲ್ಲಿ ಉತ್ತರ ಯಾವುದು ಅಂದರೆ ಬಾಹ್ಯಕಾರಕ. 169. ಕಲಿಕಾಕಾರರಲ್ಲಿ ಸಾಮಾಜಿಕ ವಿಕಾಸವನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರು ತಿಳಿದಿರಬೇಕಾದದ್ದು. ಕಲಿಕಾಕಾರರ ಎಲ್ಲ ವಿಷಯ. 170. ಪ್ರಶ್ನೆ ನಂಬರ್ ಇವುಗಳಲ್ಲಿ ಯಾವುದು ಸಮಸ್ಯಾ ಪರಿಹಾರ ವಿಧಾನದ ಪ್ರಮುಖ ಗುಣಲಕ್ಷಣವಾಗಿದೆ? ಸಮಸ್ಯಾ ಹೇಳಿಕೆಯಲ್ಲಿ ಅಂತರ್ಗತವಾಗಿ ಒಂದು ಸುಳಿವನ್ನು ಕೊಡುವುದು. ಪ್ರಶ್ನೆ ನಂಬರ್ 171. ದೃಶ್ಯಬಿಂಬ ಪರಿಕಲ್ಪನೆಗಳು ಸಂಕೇತ, ಚಿಹ್ನೆ, ಭಾಷೆ, ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವುದು ಯಾವುದು? ಹೊಂದಾಣಿಕೆ ಪ್ರಕ್ರಿಯೆ. ಪ್ರಶ್ನೆ ನಂಬರ್ 172. ಬೋಧನೆ ಎಂದರೆ ಕಲಿಕೆಗೆ ಸೌಲಭ್ಯ ಒದಗಿಸುವುದು. ಪ್ರಶ್ನೆ ನಂಬರ್ 173. ಬೋಧನೆಯ ಪರಿಣಾಮ ಕೊರತೆ ಹೆಚ್ಚಿಸಬೇಕೆಂದರೆ ಏನು ಮಾಡಬೇಕು? ಶಿಸ್ತು ಕೇಂದ್ರಿತ ಬೋಧನೆ ಹಾಗೂ ಪರಾಮರ್ಶಿತ ವಿಧಾನಗಳನ್ನು ಹೇಳುವುದು. ಪ್ರಶ್ನೆ ನಂಬರ್ 174. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂದರೆ ಈ ಮೇಲಿನ ಎಲ್ಲವೂ ಆಗ್ತವೆ ನೋಡಿ. ಕಲಿಕೆಯಲ್ಲಿ ಚಟುವಟಿಕೆಯಿಂದಿರುವುದು, ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯ ಹೊಂದುವುದು, ಹೊಸ ಅನುಭವಗಳಿಗೆ ಸಂಬಂಧಿಸಿದಂತೆ ಸ್ವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನು ಮಾಡಿಕೊಳ್ಳುವುದು. ಪ್ರಶ್ನೆ ನಂಬರ್ 175. ಬೋಧನಾ ಮಟ್ಟವು ಯಾವುದಾಗಿರಬೇಕು ಅಂದ್ರೆ ಪರಾಮರ್ಶಿಸುವಂತಿರಬೇಕು. ಪ್ರಶ್ನೆ ನಂಬರ್ 176. ಶಿಕ್ಷಕರು ರೂಢಿ ಮಾಡಿಕೊಳ್ಳಬೇಕಾದ ಬೋಧನಾ ಪದ್ಧತಿಯು ಯಾವುದು? ಪರಸ್ಪರಾವರ್ತಿತ ವಿಧಾನ. 177. ಮಕ್ಕಳಲ್ಲಿ ಸಾಧನಾ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಸಾಧ್ಯವಾಗುವುದು ಯಾವುದು? ಮಕ್ಕಳಲ್ಲಿ ಯಾವುದು? ಉತ್ತಮ ನೌಕರಿ ಪಡೆಯಲು ಉತ್ತಮ ಅಂಕಗಳು ಮಾತ್ರ ಮುಖ್ಯವೆಂದು ಅವರಿಗೆ ಹೇಳುವುದು. ಪ್ರಶ್ನೆ ನಂಬರ್ 178. ಸಾಧನಾ ಅಭಿಪ್ರೇರಣೆಯನ್ನು ಕುರಿತು ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಮುಂದಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂದರೆ ಒಂದು ವೇಳೆ ವೈಯಕ್ತಿಕ ಸಾಮರ್ಥ್ಯಗಳ ವೃದ್ಧಿಗೆ ಪ್ರಾಮುಖ್ಯತೆ ಕೊಟ್ಟರೆ ಬೆಳವಣಿಗೆಯು ಅಭಿಪ್ರೇರಣೆಯಾಗಿ ವರ್ಗೀಕರಿಸಲಾಗುವುದು. ಪ್ರಶ್ನೆ ನಂಬರ್ 179. ಬೋಧನೆ ಕುರಿತಾದ ಯಾವ ಹೇಳಿಕೆ ಸರಿಯಿಲ್ಲ? ಬೋಧನೆಯು ಉಪದೇಶವಾಗಿದೆ. ಉತ್ತರ ಬೋಧನೆಯು ಉಪದೇಶವಾಗಿದೆ. ಇಲ್ಲಿ ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿರುತ್ತದೆ. ಬೋಧನೆಯು ಕಲಿಕೆಯೂ ಹೌದು ಮತ್ತು ವಿಜ್ಞಾನವೂ ಹೌದು. ಪ್ರಶ್ನೆ ನಂಬರ್ 180. ತರಗತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಯಂ ಕಲಿಕಾಕಾರ ಯಾರು? ತರಗತಿಯಲ್ಲಿ ಸ್ಪರ್ಧಾತ್ಮಕ ಕಲಿಕಾಕಾರ. ಆಧುನಿಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಯಾವುದು? ಆಧುನಿಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಬಹುಮುಖ್ಯವಾಗಿದೆ. ಕಲಿಕೆಯ ಉತ್ತಮ ಸಹಕಾರಿಯಾಗಿರುವುದು.
182 ವಿದ್ಯಾರ್ಥಿಗಳ ಕಲಿಕೆಯಲ್ಲಿರುವ ನ್ಯೂನತೆಗಳ ಸೈದ್ಧಾಂತಿಕ ಪರೀಕ್ಷೆಯು ಯಾವುದನ್ನು ಹಿಂಬಾಲಿಸಬೇಕು? ಸೂಕ್ತ ಪರಿಹಾರ ಕ್ರಮಗಳನ್ನು ಹಿಂಬಾಲಿಸಬೇಕು ನೋಡಿ. 183 ಪ್ರಶ್ನೆ, ಕಲಿಕಾಕಾರರ ದೋಷಗಳು ಸಾಮಾನ್ಯವಾಗಿ ಏನನ್ನು ಪ್ರತಿಪಾದಿಸುತ್ತದೆ? ಅವರು ಹೇಗೆ ಕಲಿಯುತ್ತಾರೆ ಎಂಬುದನ್ನು ಪ್ರತಿಪಾದಿಸುತ್ತದೆ. 184 ಕಲಿಕಾಕಾರರ ಸೃಜನಶೀಲತೆಯನ್ನು ಹೆಚ್ಚಿಸಲು ಏನು ಮಾಡಬೇಕು? ಪ್ರತಿಯೊಬ್ಬ ಕಲಿಕಾಕಾರರಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಪೋಷಿಸಿ ಪ್ರಶ್ನಿಸಲು ಅವಕಾಶ ನೀಡುವುದು. 185 ಪ್ರಶ್ನೆ, 185 ನಿಮ್ಮ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಯು ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಡುವ ತಪ್ಪುಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ? ಕೆಲವು ಸಲ ವಿದ್ಯಾರ್ಥಿಯ ತಪ್ಪು ಮಾಡುವರು. ಪ್ರಶ್ನೆ ನಂಬರ್ 186 ಅರ್ಥಪೂರ್ಣ ಕಲಿಕೆಯಲ್ಲಿ ಮಕ್ಕಳು ಬಹಳಷ್ಟು ಪ್ರಕ್ರಿಯೆಗಳನ್ನು ಬಳಸುವರು. ಈ ಪ್ರಕ್ರಿಯೆಗಳಿಗೆ ಸಂಬಂಧಿಸದೇ ಇರುವುದು ಯಾವುದು? ರೂಢಿ. ಪ್ರಶ್ನೆ ನಂಬರ್ 187 ತನ್ನ ಸಹಪಾಠಿಯ ಕಠಿಣ ಪರಿಶ್ರಮದ ಫಲ ಒಳ್ಳೆಯದಾಗಿರುವುದು ಎಂದು ತೀರ್ಮಾನಿಸಿ ಮಕ್ಕಳು ಕಠಿಣ ಪರಿಶ್ರಮ ಪಡಲು ಆರಂಭಿಸುವ ಪ್ರಕ್ರಿಯೆ ಕರೆಯುವರು. ದ್ವಿತೀಯ ಪುನರ್ಬಲನ. ಪ್ರಶ್ನೆ ನಂಬರ್ 188 ಇಲ್ಲಿರುವ ಯಾವ ಪರಿಕಲ್ಪನೆ ಕಲಿಕೆಯು ಒಂದು ಸಾಮಾಜಿಕ ಚಟುವಟಿಕೆ ಎಂಬುದಕ್ಕೆ ಸಂಬಂಧಿಸಿಲ್ಲ? ಉತ್ತರ ಮಧ್ಯಂತರಿಸಿದ ಕಲಿಕೆ. ಪ್ರಶ್ನೆ ನಂಬರ್ 189 ಪ್ರಶ್ನೆ ನಂಬರ್ ಇಲ್ಲಿ 88ಕ್ಕೆ ಪ್ರಶ್ನೆ ನಂಬರ್ 189 ನಾವು ಒಂದೇ ವಸ್ತುವಿನ ಮೇಲೆ ನಿರಂತರವಾಗಿ ಸೆಕೆಂಡುಗಳಿಗಿಂತ ಹೆಚ್ಚು ಅವಧಾನವನ್ನು ಕೇಂದ್ರೀಕರಿಸಲು 10 ಸೆಕೆಂಡುಗಳು. ಸೈಕಲ್ ಸವಾರಿ ಗೊತ್ತಿರುವ ಓರ್ವ ವ್ಯಕ್ತಿ ಸ್ಕೂಟರ್ ಸವಾರಿ ಕಲಿತ ತಕ್ಷಣದಲ್ಲಿ ರಸ್ತೆಯ ಒಂದು ಬದಿಗೆ ಮಾತ್ರ ಕೊಡುವರು. ಇದು ಡ್ಯಾಶ್ ಕಲಿಕೆಯ ವರ್ಗಾವಣೆ. ಉತ್ತರ ಭಾಗಶಃ ವರ್ಗಾವಣೆ. ಪ್ರಶ್ನೆ ನಂಬರ್ 191 ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪರಿಕಲ್ಪನಾ ರಚನೆಯ ಮಾದರಿಯು ಸಂಕೀರ್ಣ. ಪ್ರಶ್ನೆ ನಂಬರ್ 192 ನೀವು ತರಗತಿಯ ಅವಧಾನವನ್ನು ಪಡೆಯಲು ಮಾಡಬೇಕಾದುದು ಏನು? ಪ್ರಚೋದನೆಗಳಲ್ಲಿ ಬದಲಾವಣೆ ತರುವುದು. 193 ವ್ಯಕ್ತಿಯ ಗುರಿಯು ಆಧರಿಸಬೇಕಾಗಿರುವುದು ಯಾವುದು? ಪ್ರಯತ್ನ. 194 ಪರಿಣಾಮಕಾರಿ ಕಲಿಕೆ ಆಗಲು ಆಗುವುದು ಡ್ಯಾಶ್. ಈ ಮೇಲಿನ ಎಲ್ಲವೂ ನೋಡಿ. ಕಲಿಯಲು ಸಿದ್ಧವಿರಬೇಕು, ಕಲಿತ ವಿಷಯವನ್ನು ಪುನರಾವರ್ತಿಸಬೇಕು, ಸಂತೃಪ್ತಿ ಹೊಂದಬೇಕು. ಪ್ರಶ್ನೆ ನಂಬರ್ 195 ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು ಯಾವುವು ಅಂದರೆ ಈ ಮೇಲಿನ ಎಲ್ಲವೂ. ಕಲಿಕೆಯಲ್ಲಿ ಚಟುವಟಿಕೆಯಿಂದಿರುವುದು, ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯ ಹೊಂದಿರುವುದು, ಹೊಸ ಅನುಭವಗಳಿಗೆ ಸಂಬಂಧಿಸಿದಂತೆ ಸ್ವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನು ಮೂಡಿಸಿಕೊಳ್ಳುವುದು. ಪ್ರಶ್ನೆ ನಂಬರ್ 196 ಶಿಕ್ಷಕರು ರೂಢಿ ಮಾಡಿಕೊಳ್ಳಬೇಕಾದ ಬೋಧನಾ ಪದ್ಧತಿಯು ಯಾವುದು?
ಪರಸ್ಪರ ಆವರ್ತಿತ ವಿಧಾನ. ಪ್ರಶ್ನೆ ನಂಬರ್ 197. ಮಕ್ಕಳಲ್ಲಿ ಕಲಿಕೆ ಆಗುವುದು ಯಾವಾಗ? ಚಟುವಟಿಕೆ ಮಾಡುವುದರಿಂದ. ಪ್ರಶ್ನೆ ನಂಬರ್ 198. ಒಂದು ಮಗುವು ಹೆಚ್ಚು ಕಲಿಯಬೇಕೆಂದರೆ ಏನು ಮಾಡಬೇಕು? ಚಟುವಟಿಕೆ ಪದ್ಧತಿಯ ಮೂಲಕ ಬೋಧಿಸುವುದು. ಪ್ರಶ್ನೆ ನಂಬರ್ 199. ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳನ್ನು ಕಲಿಯುವುದು ಯಾವುದರ ಮುಖಾಂತರ? ಪ್ರಯೋಗ, ಚರ್ಚೆ, ಪ್ರಶ್ನಿಸುವುದು, ಚಟುವಟಿಕೆಗಳನ್ನು ಮಾಡುವುದು ಮತ್ತು ಪ್ರತಿಕ್ರಿಯೆಗಳಿಂದ ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳಲ್ಲಿ ಕಲಿಯುವರು. ಪ್ರಶ್ನೆ ನಂಬರ್ 200. 6 ರಿಂದ 11 ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಗುಣಲಕ್ಷಣಗಳು ಯಾವುದು? ಸಹಜ ಮತ್ತು ಸಕ್ರಿಯ ಕಲಿಕಾಕಾರರು. ಪ್ರಶ್ನೆ ನಂಬರ್ 201. ಪ್ರಾಥಮಿಕ ವಿಭಾಗ ಮಕ್ಕಳಿಗೆ ಬೋಧಿಸಲು ಸೂಕ್ತ ವಿಧಾನ ಯಾವ ವಿಧಾನ? ಪ್ರಯತ್ನ ಪ್ರಮಾದ, ಆಟದ ವಿಧಾನ. ಪ್ರಶ್ನೆ ನಂಬರ್ 202. ಕಲಿಕಾಕಾರರನ್ನು ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು? ಯಾವ ವಿಷಯದಲ್ಲಿ ಅಂದರೆ ಶಿಕ್ಷಕರು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೆನಪಿಡುವುದು, ಇದಕ್ಕೆ ಪೋಷಿಸಬಾರದು. 203. ಮೊದಲ ಕಲಿತ ವಿಷಯಗಳ ಬಗ್ಗೆ ಪುನರಾವಲೋಕನ ಮಾಡಲು ಮತ್ತು ಪುನಃಸ್ಮರಿಸಲು ಕಲಿಕಾಕಾರರಿಗೆ ಸಹಾಯ ಮಾಡಬೇಕು, ಏಕೆಂದರೆ ಹೊಸ ಮಾಹಿತಿಯನ್ನು ಹಳೆಯ ಜ್ಞಾನದೊಂದಿಗೆ ಸಂಬಂಧೀಕರಿಸುವುದು ಕಲಿಕೆಯನ್ನು ಹೆಚ್ಚಿಸುತ್ತದೆ. ಪ್ರಶ್ನೆ ನಂಬರ್ 204. ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದಕ್ಕೆ ಸಂಬಂಧಿಸಿದೆ? ವರ್ತನವಾದ. ಇವುಗಳಲ್ಲಿ ಯಾವುದನ್ನು ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗುವುದಿಲ್ಲ. ಇವುಗಳಲ್ಲಿ ವರ್ತನೆಯ ಅಧ್ಯಯನವೇ ಕಲಿಕೆ. 206. ಕಲಿಕೆಯ ವರ್ತನೆಯನ್ನು ಮಾರ್ಪಡಿಸುವ ಪ್ರಕ್ರಿಯೆ. ಕಲಿಕೆಯ ಅನುಭವಗಳಿಂದ ಉಂಟಾಗುವ. 206. ಕಲಿಕಾಕಾರರ ಸ್ವನಿಯಮಗಳು ಸಂಬಂಧಿಸಿರುವುದು ಯಾವುವು? ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ರೂಪಿತವಾದ ನಿಯಮಗಳು. ಇವುಗಳಲ್ಲಿ ಯಾವ ಹೇಳಿಕೆಯು ಗ್ರಹಿಕೆಗಾಗಿ ರೋಧನೆ ಎಂಬ ವಿಚಾರವನ್ನು ಪ್ರದರ್ಶಿಸುವುದಿಲ್ಲ. ಸಂಘಟಿತವಲ್ಲದ ಘಟನೆ ಮತ್ತು ವಿಧಾನಗಳನ್ನು ನೆನಪಿನಲ್ಲಿಡುವುದು ವಿದ್ಯಾರ್ಥಿಗಳು. ಇವುಗಳಲ್ಲಿ ಯಾವುದು ಕಲಿಕೆಗೆ ಸಂಬಂಧಿಸಿದಂತೆ ಸರಿ ಇದೆ? ಯಾವುದು ಸರಿ ಇದೆ? ಮಕ್ಕಳಿಂದಾಗುವ ದೋಷಗಳು ಯಾವ ಕಲಿಕೆಯಾಗಿಲ್ಲ ಎಂದು ಸೂಚಿಸುತ್ತದೆ. ಧನಾತ್ಮಕ ಮನೋಭಾವ ಹಾಗೂ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉಂಟುಮಾಡುತ್ತದೆ. ಪ್ರಶ್ನೆ ನಂಬರ್ 209. ಇವುಗಳಲ್ಲಿ ಯಾವುದು ಯಾವ ಕಲಿಕಾಕಾರರಲ್ಲಿ ಕಂಡುಬರುವ ವಾಚನ ತೊಂದರೆಯ ಚಿಹ್ನೆಯಲ್ಲ? ವಾಚನ, ಓದುವ ವೇಗ ಮತ್ತು ನಿರಂತರತೆಯ ತೊಂದರೆ. 210. ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿರುವುದರಿಂದ ಯಾವ ಉಪಯೋಗ ಆಗುವುದಿಲ್ಲ? ಅನ್ವೇಷಣಾ ಕಲಿಕೆಯನ್ನು ನಿರ್ಧರಿಸುವುದು. ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣೆಯನ್ನು ಬದಲಿಸುವುದು.
ಸಮವಯಸ್ಕರ ಸಂವಹನ ಸುಧಾರಿಸುವುದು, ವಿದ್ಯಾರ್ಥಿ ಶಿಕ್ಷಕರ ಸಂಬಂಧ ಏರ್ಪಡಿಸುವುದು. ಇವೆ 11 ನಿರಂತರ ಸೂಕ್ತ ವಿಧಾನಗಳಿಂದ ವರ್ತನೆಯನ್ನು ರೂಪಿಸಿಕೊಳ್ಳುವ ಹಾಗೂ ಅಪೇಕ್ಷಿಸುವ ವರ್ತನೆಯನ್ನು ಹೆಚ್ಚು ಹತ್ತಿರ ಪ್ರಕ್ರಿಯೆಗೆ ಪುನರ್ಬಲನ ನೀಡುವ ಸಿದ್ಧತಾ ಯಾವುದು? ಕ್ರಿಯಾಜನ್ಯ ಅನುಬಂಧನ. 212 ದೃಶ್ಯ ವರದಿಗಳ ಮೂಲಕ ಕಲಿಕಾಕಾರರನ್ನು ದೂರ ನಿಯಂತ್ರಣ ಸ್ಥಳಗಳಿಗೆ ಸಾಗಿಸುವ ಮಾಧ್ಯಮಕ್ಕೆ ಒಂದು ಉದಾಹರಣೆ. ದೃಶ್ಯ ವರದಿಗಳಲ್ಲಿ ಶೈಕ್ಷಣಿಕ ದೂರದರ್ಶನ. ಪ್ರಶ್ನೆ ನಂಬರ್ 213 ಕೌಶಲ್ಯ ಕಲಿಕೆಯ ಮೊದಲ ಹಂತ ಯಾವುದು? ಅನುಕರಣೆ. ಪ್ರಶ್ನೆ ನಂಬರ್ 214 ಇವುಗಳಲ್ಲಿ ಯಾವುದು ಪುನರ್ಬಲನ ಉದಾಹರಣೆಯಾಗಿದೆ? ಇವುಗಳಲ್ಲಿ ಯಾವುದು ಪುನರ್ಬಲನ ಉದಾಹರಣೆಯಾಗಿದೆ? ಇಲ್ಲಿವರೆಗೆ ನೋಡಿ, ನಾನು 114 ಕ್ವಶನ್ಗಳಿಗೆ ಉತ್ತರವನ್ನು ಹೇಳಿದಾಗೆ ಆಯಿತು. ಸುನೀತಾ ನೀನು ಸರಿಯಾಗಿ ಹೇಳಿದೆ. ಸುನೀತಾ ನೀನು ಸರಿಯಾಗಿ ಹೇಳಿದೆ ಅಂತ ಉತ್ತರ. ಅಂದರೆ ಫಾಸ್ಟಾಗಿ ನಾನು ಹೇಳಿದ್ದೇನೆ. ಇವಾಗ ಎಕ್ಸಾಮ್ ಕೇವಲ 5 ದಿನ ಮಾತ್ರ ಇರೋದ್ರಿಂದ 5-6 ದಿನ, ಹಾಗಾಗಿ ನಾನು ಪ್ರಶ್ನೆಗಳನ್ನು ತುಂಬ ಫಾಸ್ಟಾಗಿ ಓದಿದ್ದೇನೆ. ನಿಮಗೆ ಇದರಿಂದ ಹೆಲ್ಪ್ ಆಗಿದೆ ಅಂತ ಮೆಸೇಜ್ ಮಾಡಿ, ಮತ್ತು ಇದಕ್ಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದೇ ಥರ ನೀವು ನೋಡ್ತಾ ಹೋದರೆ ನಾನು ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.